ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ತುಂಬ ರುಚಿಕರವಾದಂತಹ ಸ್ವೀಟನ್ನು ಮಾಡ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಸ್ವೀಟನ್ನು ಮಾಡ್ಕೋಬೋದು. ಬೇಕು ಅಂದ ತಕ್ಷಣ ಈ ರೀತಿ ನೀವು ಒಮ್ಮೆ ಸ್ವೀಟನ್ನು ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ. ಪದೇ ಪದೇ ಇದೇ ರೀತಿ ನೀವು ಸ್ವೀಟನ್ನು ಮಾಡ್ಕೊತಾ ಇರ್ತೀರಾ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದೇ ಥರ ಸ್ವೀಟನ್ನು ತಿಂದು ಬೇಜಾರಾದಾಗ ಈ ರೀತಿ ಒಮ್ಮೆ ಡಿಫ್ರೆಂಟಾಗಿ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಕಡಾಯಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದು ಬೌಲಷ್ಟು ಚಿರೋಟಿ ರವನ ತೊಗೋತಾ ಇದ್ದೀನಿ. ರವಾನ ತೊಗೊಂಡು ಇವಾಗ ಕರೆಕ್ಟಾಗಿ ಇದನ್ನು ಹುರಿದು ತೊಗೊಳ್ಳಿ. ಒಂದು 5 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರಿದು ತೊಗೊಳ್ಳಿ. ಸಣ್ಣ ರವೆ ಅಂತ ಬರುತ್ತೆ, ಉಪ್ಪಿಟ್ಟು ರವೆ ಆದಬೇಡ. ಚಿರೋಟಿ ರವಾನ ತೊಗೊಳ್ಳಿ. ನೋಡಿ ಈ ರೀತಿ ಕರೆಕ್ಟಾಗಿ ಹುರಿದು ತೊಗೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಅದೇ ಕಡಾಯಿಗೆ ನಾನು 1 ಬೌಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಹಾಕಿ ನೀರು ಹಾಕಬಾರ್ದು, ನೀರು ಹಾಕದೇ ಇದನ್ನು ಕರೆಕ್ಟಾಗಿ ಕ್ಯಾರಮೆಲ್ ಮಾಡಿ ತೊಗೊಳ್ಳಿ. ನೋಡಿ ಈ ರೀತಿ ಕಲರ್ ನಮಗೆ ಬ್ರೌನ್ ಕಲರ್ ಬೇಕು ಅಂತ ಈ ರೀತಿ ನಾನು ಕ್ಯಾರಮೆಲ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ 1.5 ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ಕುದಿದ ತಕ್ಷಣ ಗಟ್ಟಿಯಾಗಿರೋದು ಮತ್ತು ಕರಿಗಿ ತೆಳ್ಳಗಾಗುತ್ತೆ. ನೋಡಿ ಈ ರೀತಿ ಕರಗಿಸಿ ತಗೊಳ್ಳಿ. ಈ ರೀತಿ ಮಾಡೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಸಹ ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನೋಡಿ ಕರಗಿದಾಗಿದೆ. ಇವಾಗ ನಾನು 1 ಪಾಕೆಟು ಬಾದಾಮ್ ಪೌಡ್ರನ್ನ ತೊಗೋತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಇವಾಗ ನೋಡಿ ಪೂರ್ತಿಯಾಗಿ 1 ಪಾಕೆಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಹುರಿದಿರುವಂಥ ರವಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಏಲಕ್ಕಿ ಪೌಡ್ರನ್ನೇ ಆ್ಯಡ್ ಮಾಡ್ಕೋಬೋದು. ನಾನು ಬಾದಾಮ್ ಪೌಡ್ರನ್ನ ಹಾಕಿರೋದ್ರಿಂದ ಅದೇ ಫ್ಲೇವರು ನನಗೆ ಸಾಕಾಗುತ್ತೆ, ಹಾಗಾಗಿ ನಾನು ಏಲಕ್ಕಿ ಪೌಡ್ರನ್ನ ಹಾಕಿಲ್ಲ. ಕರೆಕ್ಟಾಗಿ ಇದನ್ನು ಕೈ ಬಿಡದ ಹಾಗೆ ಮಿಕ್ಸ್ ಮಾಡಿ ತಗೊಳ್ಳಿ. 1 ಬೌಲ್ ರವೆಗೆ 1.5 ಬೌಲಷ್ಟು ನೀರನ್ನು ಹಾಕಬೇಕು. ಇವಾಗ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1.5 ಬೌಲ್ ನೀರು ಹಾಕಿದರೆ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಬರ್ಫಿ, ಅದಕ್ಕೋಸ್ಕರ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಆರಬೇಕು. ಇವಾಗ ಒಂದು ಪ್ಲೇಟಿಗೆ ನಾನು ತುಪ್ಪನ ಹಚ್ಚಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಹಾಕ್ತಾಯಿದ್ದೀನಿ. ಇವಾಗ ಸ್ಪೂನ್ ಬ್ಯಾಕ್ ಸೈಡು ಸ್ವಲ್ಪ ತುಪ್ಪನ ಹಚ್ಚಿ ಈ ರೀತಿ ಸ್ಪ್ರೆಡ್ ಮಾಡಿ ತೊಗೊಳ್ಳಿ. ಕರೆಕ್ಟಾಗಿ ಅದು ಸ್ಪ್ರೆಡ್ ಆಗುತ್ತೆ. ಕರೆಕ್ಟಾಗಿ ಲೇವಲ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಇದನ್ನು ಒಂದು ಅರ್ಧ ತಾಸು ಆರಲು ಬಿಡಬೇಕು. ನೀವು ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಕೂಲ್ ಆದ ನಂತರ ಈ ರೀತಿ ಕಟ್ ಮಾಡ್ಕೋಬೋದು. ಆರಿದ ನಂತರ ನೋಡಿ ಇವಾಗ ಮೇಲೆ ನಾನು ಒಂದೊಂದು ದ್ರಾಕ್ಷಿನ ಇಡ್ತಾಯಿದ್ದೀನಿ. ಒಂದೊಂದು ಬರ್ಫಿಗೆ ಒಂದೊಂದು ದ್ರಾಕ್ಷಿನ ಇಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇಷ್ಟ ಆಗುತ್ತೆ ಮಕ್ಕಳಿಗೆ, ನೋಡಿದ ತಕ್ಷಣ ತಿಂತಾರೆ. ಇವಾಗ ನೋಡಿ ಕಂಪ್ಲೀಟಾಗಿ ಆರಿದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಇದನ್ನು 1/2 ಅವರ್ ಫ್ರಿಜ್ಜಲ್ಲಿಟ್ಟು ನಿಮಗೆ ತೋರಿಸ್ತಾ ಇರೋದು. ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಇದೇನಪ್ಪ ಶಿರಾನೇ ಈ ರೀತಿ ಮಾಡಿದ್ದಾರೆ ಅಂದ್ಕೋಬೇಡಿ, ಯಾಕಂದರೆ ಶಿರಾ ಈ ರೀತಿ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಶಿರಾ ತಿನ್ನದೇ ಇರೋರು ಈ ರೀತಿ ಡಿಫ್ರೆಂಟಾಗಿ ನಾವು ಬರ್ಫಿ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ ಟೇಸ್ಟಿಯಾಗಿರುವಂಥ ನ್ಯೂ ಸ್ವೀಟು ತುಂಬ ರುಚಿಯಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಹೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.